ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 28ರಿಂದ. ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 28ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಇದು ನಿನ್ನೆಯಿಂದಲೇ ಮುಂದುವರಿಯುವುದು. 16:28. ಆಗ ಸಂಸೋನನು ಯೆಹೋವನಿಗೆ, ಕರ್ತನೇ, ಯೆಹೋವನೇ, ಫಿಲಿಷ್ಟಿಯರು ಕಿತ್ತು ಹಾಕಿದ ನನ್ನ 2 ಕಣ್ಣುಗಳಲ್ಲಿ ಒಂದಕ್ಕೋಸ್ಕರವಾದರೂ ನಾನು ಅವರಿಗೆ ಮೈಯಿ ತೀರಿಸೋ ಹಾಗೆ ನನ್ನನ್ನು ಈ ಸಾರಿ ಬಲಪಡಿಸು ಎಂದು ಮೊರೆಯಿಟ್ಟು, ಮನೆಯ ಆಧಾರ ಸ್ತಂಭಗಳಲ್ಲಿ ಒಂದನ್ನು ಬಲಗೈಯಿಂದಲೂ ಇನ್ನೊಂದು ಎಡಗೈಯಿಂದಲೂ ಹಿಡಿದು ಅವುಗಳನ್ನು ಒತ್ತಿ, ನಾನು ಫಿಲಿಷ್ಟಿಯರ ಸಂಗಡ ಸಾಯುವೆನು ಎಂದು ಹೇಳಿ ಬಲವಾಗಿ ಬಾಗಿಕೊಳ್ಳಲು ಮನೆಯ ಅಧಿಪತಿಗಳ ಮೇಲೆಯೂ ಅಲ್ಲಿ ಬಂದಿದ್ದ ಎಲ್ಲ ಜನರ ಮೇಲೆಯೂ ಬಿದ್ದಿತು. ಅವನು ಜೀವದಿಂದಾಗ ಕೊಂದು ಹಾಕಿದವರಿಗಿಂತ ಸಾಯುವಾಗ ಕೊಂದವರ ಸಂಖ್ಯೆ ಹೆಚ್ಚಿತು. ದೇವರ ಸ್ತೋತ್ರವಾಗಲಿ. ನೋಡಿ, ಏನ್ ಮಾಡಿದ, ಅವನು ಎಲ್ಲರನ್ನು ಜಯಿಸ್ತಾ ಇದ್ದ. ಆಮೇಲೆ ಸ್ತ್ರೀಯ ಒಂದು ಸಂಘ ಮಾಡಿ ನೆನ್ನೆ ತಿಳಿದುಕೊಂಡಿದ್ದೇವೆ. ಸ್ತ್ರೀಯ ಮಾತಿಗೆ ಒಳಬಿದ್ದು ವಂಚಕನಾಗಿ ಜಡೆಗಳನ್ನ ಕತ್ತರಿಸಿದಾಗ ಅವನೆಲ್ಲ ಆಶೀರ್ವಾದ ಹೊರ ಹೋಯಿತು. ಫಿಲಿಷ್ಟಿಯರು ಅವನನ್ನು ಕಟ್ಕೊಂಡು ಹೋಗಿ 2 ಕಣ್ಣುಗಳನ್ನ ಕಿತ್ತು ಕಂಬಕ್ಕೆ ಕಟ್ಟಿ ಹಾಕಿದರು ಎಂಬುದಾಗಿ. ಆಗ ಅವನಿಗೆ ಏನಾಯ್ತು, ಪಶ್ಚಾತ್ತಾಪ ಪಟ್ಟು ಮತ್ತು ದೇವರಲ್ಲಿ ಪಶ್ಚಾತ್ತಾಪ ಪಟ್ಟ ಯಾರು? ಸಂಸೋನ. ದೇವರೇ, ನನ್ನ 2 ಕಣ್ಣುಗಳನ್ನು ಕಿತ್ತು ಹಾಕಿ ನನ್ನ ಈ ರೀತಿ ಮಾಡಿದ್ರಪ್ಪ. ಹಾಗೆ ಬಾಗಿಲಲ್ಲಿ ನಿಂತುಕೊಂಡಲ್ಲಿಂದ ಬಾಗಿಲು ನಿಂತುಕೊಂಡು ಎಡ ಬಲ ಎರಡನ್ನು ಕೂಡ ಅವನೇನು ಕಿತ್ತು ಹಾಕಿದ. ಆಮೇಲೆ ನನ್ನ ಈ ರೀತಿ ಮಾಡಪ್ಪ, ಅದಕ್ಕಿಂತ ಜಾಸ್ತಿ ನನಗೊಂದು ಶಕ್ತಿ ಸಾಮರ್ಥ್ಯವನ್ನ ಕೊಡು ಅಂತೇಳಿ ದೇವರಲ್ಲಿ 2 ಕಣ್ಣಿಲ್ಲದಾಗಿ ಅವನು ಪ್ರಾರ್ಥಿಸಿದ. ಆಗ ಅವನ ಪಶ್ಚಾತ್ತಾಪಕ್ಕೋಸ್ಕರ ದೇವರು ಅವನಿಗೆ ಮೊದಲಿದ್ದ ಶಕ್ತಿಗಿಂತಲೂ ಹೆಚ್ಚು ಶಕ್ತಿ ಕೊಟ್ಟು ಅವನನ್ನು ಏನ್ ಮಾಡಿದ, ಮೊದಲು ಇಷ್ಟು ಜನ ಕೊಂದನು, ಅದಕ್ಕಿಂತ ಜಾಸ್ತಿ ಜನರನ್ನ ಕೊಲ್ಲುವ ಹಾಗೆ ಮಾಡಿದರು. ಹಾಗೆ ಇದರ ಅರ್ಥ, ದೇವರು ಆರಿಸಿಕೊಂಡಾಗ ತಪ್ಪು ಮಾಡಿದಾಗ ಆ ತಪ್ಪಿಗೆ ಶಿಕ್ಷೆಯನ್ನ ಕೊಡ್ತಾರೆ. ದೇವರು ಕೊಡಿಸ್ತಾರೆ. ದೊಡ್ಡ ಕಾಯಿಲೆ ಬರ್ಬೋದು, ಶತ್ರುಗಳ ಕೈಗೆ ಒಪ್ಪಿಸ್ಬೋದು, ಏನೋ ಮಾಡಬಹುದು. ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆದರೂ ದೇವರು ಬಿಡುವುದಿಲ್ಲ. ದೇವರು ಯಾರನ್ನ ತಾಯಿ ಗರ್ಭದಿಂದಲೇ ಆರಿಸ್ಕೊಳ್ತಾರೋ, ಪ್ರಾಪಂಚಿಕ ರೀತಿಯಿಂದ ಆರಿಸ್ಕೊಳ್ತಾರೋ, ಅವರು ತಪ್ಪಿ ಹೋದಾಗ ಶಿಕ್ಷೆ ಕೊಟ್ಟು ಅವರನ್ನು ಮತ್ತು ದೇವರ ಬಳಿಗೆ ತರ್ತಾರೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ದೇವರಿಂದ ಆಯ್ಕೆಗೊಂಡವರು ಇವತ್ತು ನಾನಾ ರೀತಿಯ ಕಷ್ಟ, ಸಂಕಟ, ದುಃಖಗಳಿಗೆ ಈಡಾಗಿ ಮತ್ತೆ ಅವರು ದೇವರ ಸಾಕ್ಷಿಗಳಾಗಿ ಜೀವಿಸುವುದು ಹೀಗೆ ಆಗಿದೆ. ಅದು ನಾವು ಬಹಳ ಎಚ್ಚರವಾಗಿರಬೇಕು. ನಮಗೆ ಸ್ತೋತ್ರವಾಗಲಿ. 31ನೇ ವಚನ. ಅವನ ಬಂಧುಗಳು, ತಂದೆಯ ಮನೆಯವರೆಲ್ಲರೂ ಬಂದು ಅವನ ಶವವನ್ನು ಎತ್ತಿ ತೆಗೆದುಕೊಂಡು ಹೋಗಿ ಸ್ವರ್ಗಕ್ಕೂ ಎಷ್ಟೊವರೆಗೂ ಮಧ್ಯದಲ್ಲಿದ್ದ ಅವನ ತಂದೆಯಾದ ಮಾನೋಹನನ ಸಮಾಧಿಯಲ್ಲಿ ಹೂಣಿಟ್ಟರು. ಅವನು ಇಸ್ರಾಯೇಲರನ್ನು 20 ವರ್ಷ ಪಾಲಿಸಿದನು. ಆಮೇಲೆ ಅವನು ಸತ್ತನು. ಆಮೇಲೆ ಅವನನ್ನು ಸಮಾಧಿ ಮಾಡಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರಿಂದ ಆದುಕೊಂಡಾಗ, ದೇವರಿಂದ ಸಹಾಯವನ್ನು ಪಡೆದಾಗ, ತಿರುಗಿ ಈ ಅನ್ಯ ಸ್ತ್ರೀಯರ ಸವಾಸಕ್ಕೆ ಹೋದಾಗ ಅಥವಾ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋದಾಗ ಅಲ್ಲಿ ಖಂಡಿತವಾಗಿ ನಾವು ಶಿಕ್ಷೆಯನ್ನ ಅಂತವ್ರು ಅನುಭವಿಸ್ಬೇಕಾಗ್ತದೆ. ಶಿಕ್ಷೆ ಅಂತವರನ್ನ ದೇವರು ಏನ್ ಮಾಡ್ತಾರೆ, ಶಿಕ್ಷೆಗೆ ಒಳಪಡಿಸ್ತಾರೆ. ಇದು ಇವತ್ತು ಕೂಡ ನಡೀತಾ ಇದೆ. ಆದ್ರಿಂದ ದೇವರಿಂದ ಆದುಕೊಂಡವರು ಬಹಳ ಎಚ್ಚರವಾಗಿರಬೇಕು. ದೇವರಲ್ಲಿ ಭಯ ಭಕ್ತಿ ಇಟ್ಟು ದೇವರ ಮಾತಿನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಬೇಕಾಗಿದೆ. ಇಲ್ಲದಿದ್ರೆ ಶಿಕ್ಷೆ ಬಂದೇ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದುವೇ ಜ್ಞಾನೋಕ್ತಿ ಗ್ರಂಥದಲ್ಲಿ ಕೂಡ ನಾವು ಓದ್ತೇವೆ. ಹಾಗೂ ಇಬ್ರಿಯ ಗ್ರಂಥದಲ್ಲಿ ಕೂಡ ಯಾರನ್ನು ಪ್ರೀತಿ ಮಾಡ್ತಾರೋ, ಯಾರನ್ನು ಮಗನೆಂದು ಬರಮಾಡಿಕೊಳ್ತಾರೋ ಅವರನ್ನು ಹೊಡಿತಾನೆ. ನೀವು ತಂದೆಯಾದ ದೇವರಿಂದ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದರೆ ನೀವು ತಂದೆಯಾದ ದೇವರಿಗೆ ಹುಟ್ಟಲಿಲ್ಲ, ಆದರಕ್ಕೆ ಹುಟ್ಟಿದವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಇದೇ ಆದ್ದರಿಂದ ಬಹಳ ಎಚ್ಚರ ಇರಬೇಕು. ಈಗ
17ನೇ ಅಧ್ಯಾಯ 1ರಿಂದ 18:31 ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ಅಧ್ಯಾಯ 1ರಿಂದ 18:31 ನೋಡುವಾಗ ಅಲ್ಲಿ ಮೀಕನಿಂದ ವಿಗ್ರಹ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೀಕ ಏನ್ ಮಾಡ್ತಾರೆ ಅಲ್ಲಿ ಮನೆಯಲ್ಲಿ ದೇವರ ಮಾತನ್ನ ಮೀರಿ ಅಲ್ಲಿ ವಿಗ್ರಹಗಳನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಬಹಳ ಶಿಕ್ಷೆಯನ್ನು ಬರಮಾಡ್ತಾರೆ ದೇವರು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ನಾವು ಏನ್ ಮಾಡ್ಬೇಕು, ದೇವರು ಒಂದ್ಸಲ ಆರಿಕೊಂಡ ಮೇಲೆ ಖಂಡಿತವಾಗಿ ಸೈತಾನನು ಯಾವ ರೀತಿ ಕಾರ್ಯ ಮಾಡ್ತಾನೆ ಅಂತ ಅಲ್ಲಿ ಗೊತ್ತಿಲ್ಲ. ಹಾಗೆ ಮತ್ತೆ ಅವರು ಏನ್ ಮಾಡ್ತಾರೆ ಅಲ್ಲಿ ವಿಗ್ರಹಾರಾಧನೆಗೆ ಹೋಗ್ತಾರೆ. ಆಗಲ್ಲಿ ಅವರು ಕೂಡ ಬಹಳ ಶಿಕ್ಷೆಯನ್ನ ಅನುಭವಿಸ್ತಾರೆ ಈ ಒಂದು ವಿಷಯದಿಂದಾಗಿ. ಹಾಗೆ ಇದರಲ್ಲಿ ಕೂಡ ನಾವಲ್ಲಿ ಓದಿ ನೋಡುವಾಗ ಇದನ್ನು ಬಹಳ ಎಚ್ಚರದಿಂದ ನಾವು ಇದನ್ನ ಏನ್ ಮಾಡ್ಬೇಕಾಗ್ತದೆ, ಪಾಲಿಸಬೇಕಾಗ್ತದೆ. ದೇವರ ಮಾತನ್ನ ಒಂದ್ಸಲ ದೇವರ ಬಳಿಗೆ ಬರ್ತೇವೆ, ಮಾತನ್ನ ಕೇಳ್ತೇವೆ, ಮತ್ತೆ ಸ್ವಲ್ಪ ಸಮಯ ಕಳೆದ ಮೇಲೆ ಅವರಿಂದ ಇವರಿಂದ ನಮಗೆ ಒತ್ತಡಗಳು ಏನಾದರೂ ಮಾತುಗಳು ಬಂದಾಗ ಸಂಸಾರದೊಳಗೆ ಏನಾದರೂ ಆಗ ಮತ್ತೆ ವಿಗ್ರಹಾರಾಧನೆಗೆ ಹೋಗ್ತಾರೆ. ಅಲ್ಲಿ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ ಅಂತ ಈ ನ್ಯಾಯಸ್ಥಾಪಕರು 17ನೇ ಅಧ್ಯಾಯ 1ರಿಂದ 18:31 ಓದುವಾಗ ಇಲ್ಲಿ ಬಹಳ ನಾವು ಇದನ್ನ ಗಮನಿಸಬಹುದು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರಿಯರೇ. ಯಾವುದೇ ಕಾರಣಕ್ಕೂ ಮತ್ತೆ ತಿರುಗಿ ವಿಗ್ರಹಕ್ಕೆ ಹೋಗಬಾರದು. ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆಂದ್ರೆ ದೇವರು ಬಹಳ ಸಲ ತಿಳಿದುಕೊಂಡಿದ್ದೇವೆ, ಸರ್ವವನ್ನ ಸೃಷ್ಟಿ ಮಾಡಿದಾಗ ಬರೀ ವಾಣಿ ಮಾತ್ರ ಇತ್ತು. ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನ ನೋಡುವಾಗ ದೇವರ ಆತ್ಮನು ಜಲರಾಶಿಯ ಮೇಲೆ ಚಲಿಸುತ್ತಿತ್ತು ಅಂತ ಹೇಳಿ ಅಲ್ಲಿ ಬರೀ ಒಂದೊಂದು ಮಾತಿನಲ್ಲೇ ಜ್ಞಾನದಲ್ಲೇ ಸೃಷ್ಟಿ ಮಾಡಿದ್ರು. ಆದಾಮನೊಂದಿಗೆ ಮಾತನಾಡಿದ್ರು, ಹವ್ವಳೊಂದಿಗೆ ಮಾತನಾಡಿದ್ರು, ಆಮೇಲೆ ಕಾಯಿನೊಂದಿಗೂ ಮಾತನಾಡಿದ್ರು, ಅಬ್ರಹಾಮ್ ಇಸಾಕ್ ಯಾಕೋಬನೊಂದಿಗೂ ಮಾತನಾಡಿದ್ರು, ಅನೇಕ ಪ್ರವಾದಿಗಳೊಂದಿಗೆ ಮಾತನಾಡಿದ್ರು. ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಪೌಲನಿಗೆ ಕೂಡ ಬರೀ ವಾಣಿ ಕೇಳಿಸಿತ್ತು, ಇನ್ನೂ ಏನು ಕೇಳಿಸಲಿಲ್ಲ. ಹಾಗೆ ನೋಡುವಾಗ ಅಲ್ಲಿ ಯಾವುದೇ ರೂಪಗಳು ಇರಲಿಲ್ಲ. ಆದ್ರೆ ಮನುಷ್ಯನ ಅವತಾರವಿತ್ತು. 2025ನೇ ವರ್ಷದ ಹಿಂದೆ ಮನುಷ್ಯನ ಅವತಾರವಿತ್ತು. ಭೂಲೋಕಕ್ಕೆ ಬಂದಾಗ ಮನುಷ್ಯನ ರೂಪದಲ್ಲಿ ಬಂದ್ರು, ಮಾತನಾಡಿದ್ರು, ಊಟ ಮಾಡಿದ್ರು. ಇದು ನೋಡುವಾಗ ಆದ್ರೆ ಮನುಷ್ಯ ಮಾಡಿದ ಬಾಯಿ ಬರದ ಮೂಗರಂತೆ ಇರುವಂತಹ ವಿಗ್ರಹಗಳನ್ನ ಯಾವಾಗಲೂ ಮಾಡಿಕೊಳ್ಳಬಾರದು. ಅದರಿಂದ ಹಿಂದೆ ಯಾವಾಗಲೂ ಹೋಗಬಾರದು. ಅದುವೇ ದೇವರಿಗೆ ಕೋಪವಾಗಿದೆ. ದೇವರು ಆತ್ಮಸ್ವರೂಪನ ಒಂದು ಶಕ್ತಿಯಾಗಿದ್ದಾರೆ. ಇವತ್ತು ಕೂಡ ದೇವರು ಒಂದು ಶಕ್ತಿಯಾಗಿದ್ದಾರೆ. ಆದ್ದರಿಂದ ನಿಜವಾಗಲೂ ಇವತ್ತು ನಮ್ಮ ಸಂಸ್ಕೃತಿಗಳ ಪರಮಾತ್ಮ ಅಂತ ಹೇಳಿದ್ರೆ ಪರಮ ಪ್ಲಸ್ ಆತ್ಮ ಅಂದ್ರೆ ಶ್ರೇಷ್ಠವಾದ ಜೀವ, ಪರಿಶುದ್ಧ ಜೀವ ಅಂತ ಅದರ ಅರ್ಥ. ಅಲ್ಲಿ ರೂಪ ಇದೆಯಾ? ಪರಮಾತ್ಮನಿಗೆ ರೂಪ ಇಲ್ಲ. ಒಂದೊಂದು ಮಾತಿಗೆ ಒಂದೊಂದು ಅರ್ಥಗಳು. ಉದಾಹರಣೆಗೆ ಈಗ ಈಶ್ವರ ಅಂದ್ರೆ ಈ ವಾಣಿ, ದೇವರು ವಾಣಿಯಾಗಿದ್ದಾನೆ. ಪರಮೇಶ್ವರ ಪರಲೋಕದಲ್ಲಿರುವ ವಾಣಿಯಾದಂತ ದೇವರು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಸತ್ಯನಾರಾಯಣ, ಸತ್ಯ ಅಂದ್ರೆ ವಾಕ್ಯ, ನಾರ ಅಂದ್ರೆ ನೀರು, ಆಯಣ ಅಂದ್ರೆ ನೀರಿನ ಮೇಲೆ ನಡೆದಾಡಿದವನು. ಇದನ್ನು ನಮ್ಮ ಸಂಸ್ಕೃತದಲ್ಲಿ ಪರಮಾತ್ಮನೇ ಆಗಿದ್ದಾನೆ. ಇದರಲ್ಲಿ ನೋಡುವಾಗ ಆದಿಕಾಂಡ 1:2 ಆಗ್ಲೇ ಹೇಳಿದಾಗೆ ಜಲರಾಶಿಯ ಮೇಲೆ ದೇವರ ಆತ್ಮವು ಚಲಿಸುತ್ತಿತ್ತು. ಅದು ಎಲ್ಲಿ? ಆಕಾಶದ ಮೇಲೆ. ಈಗಲೂ ನೀರಿದೆ, ಅಲ್ಲಿದೆ. ತಂದೆಯಾದ ದೇವರ ಆತ್ಮ ಅಲ್ಲಿ ಚಲಿಸುವಂತದ್ದಾಗಿದೆ. ಮತ್ತಾಯ 14:26 ನೋಡುವಾಗ ಮನುಷ್ಯನ ಅವತಾರವೆತ್ತಿ ಬಂದಾಗ ನಾನೆಂಬುದನ್ನ ತೋರಿಸಿಕೊಟ್ಟರು. ಯೇಸು ಎಂಬ ನಾಮದಲ್ಲಿ ಅವರು ಜನಿಸಿದಾಗ ಸಮುದ್ರದ ಮೇಲೆ ನಡೆದರು. ಮತ್ತಾಯ 14:26 ನೋಡುವಾಗ ಆಗಿರುವಾಗ ಮತ್ತೆ ಅವರು ಸತ್ರು, ಪುನರುತ್ಥಾನಗೊಂಡು 40 ದಿವಸ ಪರಲೋಕಕ್ಕೆ ಏರಿ ಹೋದ್ರು. ಈಗ ವಿಗ್ರಹ ಇದೆಯಾ? ಇಲ್ಲ. ದೇವರು ನಮ್ಮನ್ನು ಹಾಗೆ ಆತ್ಮಸ್ವರೂಪನಾಗಿ ಒಂದು ಜೀವ ಶಕ್ತಿಯಾಗಿ ನಮ್ಮನ್ನು ನಡೆಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇದನ್ನು ಇನ್ನೂ ವಿಶೇಷವಾಗಿ ನಾವು ನೋಡುವಾಗ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ದೇವರು ಮೊದಲಾದ ಆದಾಮನನ್ನು ಮಣ್ಣಿನಿಂದ ಮಾಡಿದಾಗಲ್ಲಿ ಮಣ್ಣಿನ ಬೊಂಬೆ ಜೀವ ಇತ್ತ? ಜೀವ ಇಲ್ಲ. ದೇವರ ಜೀವ ಶ್ವಾಸವನ್ನ ಮಣ್ಣಿನ ಬೊಂಬೆಗೆ ಮೂಗಿನ ಮೂಲಕ ಊದಿದಾಗ ಆ ಮಣ್ಣಿನಿಂದ ಆದವನು ಆದಾಮ ಎಂಬವನಲ್ಲಿ ಜೀವಾತ್ಮನಾದ. ಹಾಗೆ ಇವತ್ತು ನಾವು ಕೂಡ ಈ ಲೋಕದಲ್ಲಿ ತಿರುಗಾಡುವ ಗಾಳಿಯನ್ನು ನಮ್ಮ ಮೂಗಿನ ಮೂಲಕ ನಾವು ಸೇವಿಸದಿದ್ದರೆ, ಹೊರಗೆ ಬಿಡದಿದ್ದರೆ ನಾವು ಬದುಕ್ತೀವ್ಯಾ? ಬದುಕುವುದಿಲ್ಲ. ಇದುವೇ ದೇವರ ಜೀವದ ಶಕ್ತಿ ಗಾಳಿಯಾಗಿದೆ, ಗಾಳಿಯಲ್ಲಿ ಇರುವುದಾಗಿದೆ. ಇದು ಯೋಬ 22ನೇ ಅಧ್ಯಾಯ 7:33ನೇ ಅಧ್ಯಾಯ 4ನೇ ವಚನದಲ್ಲಿ ಓದುವಾಗ ಅಲ್ಲಿ ಯೋಬನ ಪುಸ್ತಕದಲ್ಲಿ ಕೂಡ ನಾವು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ.
ಹಾಗಿರುವಾಗ ಒಂದ್ಸಲ ನಾವು ಪರಮಾತ್ಮ ಭಗವಂತನನ್ನು ಯೇಸು ಕ್ರಿಸ್ತನನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಯಾವುದೇ ವಿಗ್ರಹಗಳು ನಮ್ಮಲ್ಲಿ ಇರಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹೋದ್ರೆ ಬಹಳ ಶಿಕ್ಷೆಗೆ ಮತ್ತೆ ಒಳಗಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದಕ್ಕೆ ದೇವರು ಕಾರಣರಲ್ಲ, ನಾವೇ ಕಾರಣರಾಗಿದ್ದೇವೆ. ಅನೇಕರು ಇವತ್ತು ಕ್ರೈಸ್ತರು ಹೇಳಿಕೊಳ್ಳುವವರಲ್ಲಿ ಯೇಸುನ ಇರ್ತಾರೆ, ಶಿಲುಬೆಯನ್ನು ಇಟ್ಟುಕೊಳ್ತಾರೆ, ಮರಿಯಮ್ಮನ ಇಟ್ಟುಕೊಳ್ತಾರೆ, ಇನ್ನು ನಾನಾ ರೀತಿ ಪಟಗಳನ್ನ ಇಟ್ಟುಕೊಳ್ತಾರೆ. ಕ್ರಿಸ್ಮಸ್ ಅಂತ ಹೇಳುವಾಗ ಕ್ರಿಸ್ಮಸ್ ಟ್ರೀ ಅಂತ ಇಟ್ಟುಕೊಳ್ತಾರೆ. ಅಲ್ಲಿ ಒಂದು ಮನುಷ್ಯನನ್ನ ಮಣ್ಣಿನ ಬೊಂಬೆಯಿಂದ ಮಾಡಿ ಇಟ್ಟುಕೊಳ್ತಾರೆ, ಕುರಿಗಳನ್ನು ಮಣ್ಣಿನಿಂದ ಮಾಡಿ ಇಟ್ಟುಕೊಳ್ತಾರೆ, ಕ್ರಿಸ್ಮಸ್ ರೀತಿಯಲ್ಲಿ ಹಾಡು ಹಾಡ್ತಾರೆ. ಇದು ಬಹಳ ದೇವರಿಗೆ ವಿರೋಧವಾಗಿದೆ, ವಿಗ್ರಹಾರಾಧನೆಯಾಗಿದೆ. ಇನ್ನು ಕೆಲವರು ಶಿಲುಬೆಯನ್ನು ಇಟ್ಟುಕೊಂಡು ಅದಕ್ಕೆ ಕೈ ಮುಗಿಯೋದು, ಅದಕ್ಕೆ ಅಡ್ಡ ಬೀಳೋದು, ಅದರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇವರು ನಿಜವಾಗಿ ದೇವರ ದರ್ಶನ ಕೊಟ್ಟಿದ್ದಾರೆ, ಆದರೆ ದೇವರ ಹಿಂದೆ ಹೋಗೋವರಲ್ಲ. ಇವರು ಸೈತಾನ ಹಿಂದೆ ಹೋಗೋರಾಗಿದ್ದಾರೆ, ವಿಗ್ರಹಗಳಿಗೆ ಹೋಗೋರಾಗಿದ್ದಾರೆ. ನಿಜವಾಗಿ ಇವತ್ತು ನಾವು ದೇವರನ್ನು ಅರಿತುಕೊಂಡವರಾದರೆ ನಮ್ಮ ಮನೆಯಲ್ಲಿ ಆಗಲಿ, ದೇವರನ್ನು ಪ್ರಾರ್ಥಿಸುವ ಸ್ಥಳದಲ್ಲಾಗಲಿ ಖಂಡಿತವಾಗಿ ಶಿಲುಬೆಯನ್ನು ಕೂಡ ಮಾಡಿಕೊಳ್ಳುವುದಿಲ್ಲ, ಅದನ್ನು ಇಟ್ಟುಕೊಳ್ಳುವುದಿಲ್ಲ. ಶಿಲುಬೆ ಅನ್ನೋದು ಶಾಪಗ್ರಸ್ತ ಅಂತ ಹೇಳುವಂಥದ್ದು ಧರ್ಮೋಪದೇಶಕಾಂಡ ಮತ್ತು ಗಲಾತ್ಯರಿಗೆ ಬರೆದ ಪತ್ರದಲ್ಲಿ ನಾವು ಇದನ್ನು ಓದಬಹುದು. ಅದು ಪ್ಯಾಲೆಸ್ತೈನ್ ರಾಷ್ಟ್ರದಲ್ಲಿ ಲೋಕದ ಕಾನೂನಿಗೆ, ಆ ದೇಶದ ಕಾನೂನಿಗೆ ವಿರೋಧವಾಗಿ ನಡೆದುಕೊಂಡಾಗ ಆ ರೀತಿ ಅವರನ್ನ ಶಿಲುಬೆಗೆ, ಗಲ್ಲಿಗೆ ಏರಿಸುವಂಥದ್ದು ಅದೊಂದು ಕಾನೂನಾಗಿತ್ತು. ಆಗ ಶಿಲುಬೆ ದೇವರಾಗಿದ್ದರೆ ಯೇಸುಸ್ವಾಮಿಯ ಎಡಗಡೆ ಮತ್ತು ಬಲಗಡೆ ಇಬ್ಬರು ಕಳ್ಳರನ್ನ ತೂಗಿ ಹಾಕಿದರಲ್ಲವೇ, ಆಗ ಅವರು ದೇವರಾಗಿರ್ಬೋದಲ್ಲ. ಅವರು ಕಳ್ಳರು ತಾನೆ, ಆದರೆ ಕಳ್ಳರಿಗೆ ಸಮಾನ ಮಾಡಿದರು ಅಷ್ಟೇ. ಅದನ್ನ ದಯವಿಟ್ಟು ಶಿಲುಬೆ ಕೂಡ ಇರಬಾರದು. ಇನ್ನು ಕೆಲವರು ಏನ್ ಮಾಡ್ತಾರೆ, ಈ ಸ್ಟೀಲಿನಿಂದ ಅದು ಇದೆಲ್ಲ ಮಾಡಿಸಿಕೊಂಡು ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಅದನ್ನು ಕೂಡ ಕೈಗೆ ಹಾಕೊಳ್ತಾರೆ. ಅದನ್ನ ದಯವಿಟ್ಟು ಇನ್ನು ಕೆಲವರು ಮದುವೆ ಆಗುತ್ತಿಗೆ ತಾಳಿಯ ಬದಲು ಶಿಲುಬೆಯನ್ನ ಮಾಡಿ ಹುಡುಗಿಗೆ ತಾಳಿ ಅಂತೇಳಿ ತರ್ತಾರೆ. ಇದು ಕೂಡ ಬಹಳ ದೊಡ್ಡ ಅಪವಾದ. ನನ್ನ ಸಹೋದರ ಸಹೋದರಿಯ, ದಯವಿಟ್ಟು ಇದು ಕೂಡ ಮಾಡಕ್ಕೆ ಹೋಗಬಾರದು. ಹಲ್ಲೆಲೂಯ. ಎಲ್ಲ ವಿಗ್ರಹಗಳಿಗೆ ಸಮಾನವಾಗಿದೆ. ನಮಗೆ ಸ್ತೋತ್ರ. ಹಾಗೆ ಈಗ ನ್ಯಾಯಸ್ಥಾಪಕರು 19ನೇ ಅಧ್ಯಾಯಕ್ಕೆ ಹೋಗೋಣ. 19ನೇ ಅಧ್ಯಾಯ 1-30 ಓದುವಾಗ, ಗಂಡನನ್ನು ಬಿಟ್ಟು ಹೋದವಳು ಶವವಾದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅನೇಕ ಒಂದು ಸ್ತ್ರೀಯನ್ನ ನಾವು ಕಾಣ್ತೇವೆ. ಆ ಸ್ತ್ರೀ ಮದುವೆಯಾದ ಗಂಡನನ್ನು ಏನ್ ಮಾಡಿದ್ಲು, ಬಿಟ್ಟು ತೊರೆದು ಹೋದಳು. ಕಡೆಗೆ ವಿರೋಧಿಗಳ ಕೈಗೆ ಸಿಕ್ಕಿ ಬಿದ್ದು ಅವಳು ಏನಾದರೂ ಅಲ್ಲಿ ಶವವಾದಳು ಎಂಬುದಾಗಿ ನಾವು ಇದನ್ನು ಅಲ್ಲಿ ಓದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಇವತ್ತು ಪೂರ್ವ ಕಾಲದಲ್ಲಿ ಆದರೆ ಮದುವೆಯಾದಾಗ ಹಿರಿಯರ ಸಮ್ಮುಖದಲ್ಲಿ ಮದುವೆಯಾದಾಗ ಆ ಒಂದು ಗಂಡನನ್ನ ಸ್ತ್ರೀಯರು ದೇವರ ಸ್ಥಾನದಲ್ಲಿ ಕಾಣ್ತಾ ಇದ್ರು, ಅಷ್ಟು ಬೆಲೆ ಕೊಡ್ತಾ ಇದ್ರು. ಗಂಡ ಕೂತಲ್ಲಿ ಮೇಲೆ ಎತ್ತರದಲ್ಲಿ ಕೂರ್ತಾ ಇರ್ತಿಲ್ಲ, ಕೆಳಗೆ ಕೂತ್ಕೊಳ್ತಿದ್ರು. ಗಂಡನಿಗೆ ಊಟ ಆಗದೆ ಹೆಂಡತಿ ಊಟ ಮಾಡ್ತಿರಲಿಲ್ಲ. ಎಲ್ಲಿಗಾದ್ರೂ ಹೋದಾಗ ಗಂಡಂದಿರು ವಾಪಸ್ಸು ತಿರುಗಿ ಬರುವಾಗ ಒಂದು ಚೊಂಬು ನೀರನ್ನ ಹಿಡಿದು ಬಾಗಿಲಲ್ಲಿ ಇಡ್ತಿದ್ರು ಅಥವಾ ಕೈಗೆ ಕೊಡ್ತಾ ಇದ್ರು. ಗಂಡನನ್ನು ಅಷ್ಟು ಗೌರವದಿಂದ ಕಾಣ್ತಾ ಇದ್ರು. ಆ ಕುಟುಂಬ ಬಹಳ ಚೆನ್ನಾಗಿ ನಡೀತಾ ಇತ್ತು. ಇವತ್ತು ಕೂಡ ಅನೇಕ ಅದನ್ನು ಕಾಣ್ತಾ ಇದ್ದೇವೆ ನಾವು. ಆದ್ರೆ ಇವತ್ತಿನವರು ಬರ್ತಾ ಬರ್ತಾ ಈ ಕಂಪ್ಯೂಟರ್ ಯುಗದಲ್ಲಿ ಈ ಏನಾಗಿದೆ, ಇವತ್ತು ಗಂಡನೇ ಇವತ್ತು ಹೆಂಡತಿಗೆ ಕೆಲಸ ಮಾಡಿಕೊಡುವಂತ ಸಂದರ್ಭ, ಅದು ಮಾಡಲೇಬೇಕು. ಆದ್ರೆ ವಿಪರೀತ ಒಂದು ಶರೀರಕ್ಕೆ ಸುಖಲಿದ್ದಾಗ, ಇಂಥದೆಲ್ಲ ಶರೀರಕ್ಕೆ ಆರೋಗ್ಯ ಇದ್ದಾಗ ಮಾಡಲೇಬೇಕು. ಆದ್ರೆ ಗೌರವ ಎಂಬುದೇ ಇಲ್ಲ ಇವತ್ತಿನ ಪರಿಸ್ಥಿತಿ. ಹೆಂಡತಿ ಹೇಳಿದ ಹಾಗೆ ಗಂಡ ಹೇಳುವಂತ ಪರಿಸ್ಥಿತಿ ಆಗ್ಬೇಕು. ಕೆಲವು ಹುಡುಗಿಯರು ಅದನ್ನ ಹೇಳ್ತಾರೆ, ನಾನು ಹೇಳಿದಾಗೆ ನೀನು ಕೇಳ್ತೀಯಾ ಎಂಬುದಾಗಿ. ಈ ರೀತಿಯಾಗಿ ಗಂಡನ ಮೇಲೆ ಕೇಸ್ ಹಾಕುವಂಥದ್ದು, ಗಂಡನಿಗೆ ಹೊಡಿಸುವಂಥದ್ದು, ನಾನಾ ರೀತಿ ಗಂಡನಿಗೆ ಶಿಕ್ಷೆ ಕೊಡುವಂಥದ್ದು, ಗಂಡನಿಗೆ ಡೈವರ್ಸ್ ಕೊಡುವಂಥದ್ದು, ಈ ರೀತಿ ಎಲ್ಲ ಬಹಳ ಒಂದು ಲೆಕ್ಕಕ್ಕೆ ಇಲ್ಲದಾಗಿದೆ. ಆದ್ದರಿಂದ ಏನಾಯ್ತಲ್ಲಿ, ಈ ನ್ಯಾಯಸ್ಥಾಪಕರ 19:1-30 ಓದುವಾಗ, ಗಂಡನನ್ನು ಬಿಟ್ಟು ಹೋದವಳು ಶವವಾದಳು. ಅಂಥವರು ಬಹಳ ಶಿಕ್ಷೆಗೆ ಒಳಗಾಗ್ತಾರೆ, ಕಡೆಗೆ ಅವಳ ಪ್ರಾಣಕ್ಕೆ ಬರುತ್ತದೆ. ಬಹಳ ಎಚ್ಚರವಾಗಬೇಕಾಗಿದೆ. ಇವತ್ತೀಗ ನಾನಿರುವ ಸ್ಥಳದಲ್ಲಿ ಒಂದು ಹುಡುಗಿ ಏನಾಯ್ತು, ಮದುವೆಯಾಗಿ 2 ಸಲ ಗಂಡನನ್ನ ಬಿಟ್ಟು ಹೋದ್ಲು, 3ನೇ ಸಲ ಕೂಡ ಬಿಟ್ಟು ಹೋದ್ಲು. ಕಡೆಗೆ ಅಲ್ಲಿ ಅವರ ತವರು ಮನೆಯಲ್ಲಿ ಜಗಳಾಗಿ ಯಾರು ಅವರನ್ನ ಸೇರ್ಸದೆ ಕಡೆಗೆ ವಾಪಸ್ ಬಿಟ್ಟು ಬಂದಿದ್ದಾಳೆ. ಗಂಡನ ಒಂದು ತಂಗಿಯ ಮನೆಗೆ ಬಂದಿದ್ದಾಳೆ. ಈಗ ವಾಪಸ್ ಗಂಡನ ಬಳಿಗೆ ಬರುವವಳಾಗಿದ್ದಾಳೆ. ನೋಡಿ ಏನಾಯ್ತು, ಇದೇ ಪರಿಸ್ಥಿತಿ. ಆದ್ರೆ ಇಲ್ಲಿ ನೋಡುವಾಗ ಇದು ಶವವಾದಳು ಎಂಬುದಾಗಿ.
ಯಾವ ರೀತಿ ಜೀವವನ್ನ ಕಳೆದುಕೊಳ್ಬೇಕಾಗ್ತದೆ, ಆತ್ಮವನ್ನ ನಾಶ ಮಾಡ್ಕೊಳ್ಬೇಕಾಗ್ತದೆ ಗೊತ್ತಿಲ್ಲ. ನನ್ನ ಸಹೋದರಿಯರೇ, ದಯವಿಟ್ಟು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗಲೇಬೇಕು, ಅವರ ಸ್ವಂತಕ್ಕೆ ಆಗಬಾರದು. ಕಡೆಗೆ ಏನೇ ಆದರೂ ಕೂಡ ಗಂಡನನ್ನ ಬಿಟ್ಟು ಹೋಗಬಾರದು. ತಂದೆ ತಾಯಿಗೆ, ಅತ್ತೆ ಮಾವನಿಗೆ, ಹಿರಿಯರಿಗೆ ತಿಳಿಸಿ ಅದನ್ನು ಪರಿಹಾರ ಮಾಡಿ ಗಂಡನೊಂದಿಗೆ ಜೀವಿಸಲು ಪ್ರಾರಂಭ ಮಾಡಿಕೊಳ್ಳಬೇಕು. ಗಂಡನನ್ನು ವಿರೋಧಿಯನ್ನಾಗಿ ಮಾಡಬಾರದು, ವೈರಿಗಳನ್ನಾಗಿ ಮಾಡಬಾರದು. ಅದು ಶಿಕ್ಷೆ ಬರ್ತದೆ. ಅದು ಮಾತ್ರವಲ್ಲ, ಅಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಕೂಡ ತಾಯಿಯ ಬುದ್ಧಿಯನ್ನು ಕಲ್ತ್ಕೊಳ್ತಾರೆ. ಅವರು ಮದುವೆ ಮಾಡಿ ಹೋದಲ್ಲಿ ಅದುವೆ ಮಾಡ್ತಾರೆ, ಅವರು ಕೂಡ ಜಗಳ ಗಂಟೆಗಳಾಗ್ತಾರೆ. ಕಡೆಗೆ ಅವರು ಕೂಡ ಅಲ್ಲಿ ಶಾಪಗ್ರಸ್ತರಾಗ್ತಾರೆ. ಇದು ಕೀರ್ತನೆ 109 ಕೂಡ ಓದುವಾಗ ತಾಯಿಯ ಪಾಪ ಅಳಿದು ಹೋಗದಿರಲಿ ಅಂತೇಳಿ ಅಲ್ಲಿ ನಾವು ಇದನ್ನು ಓದಬಹುದು. ಅನೇಕ ನಡೆದು ಹೋಗಿದೆ, ಇವತ್ತು ಕೂಡ ನಡೆದು ಹೋಗಿದೆ, ನನ್ನ ಕಣ್ಣು ಮುಂದೆ ಇವತ್ತು ಕೂಡ ಇದು ನಡೀತಲೇ ಇದೆ. ಆದ್ದರಿಂದ ಬಹಳ ಎಚ್ಚರದಲ್ಲಿರಬೇಕು ಹೆಂಡತಿಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ ನ್ಯಾಯಸ್ಥಾಪಕರು 10ನೇ ಅಧ್ಯಾಯ 1ರಿಂದ 48ರವರೆಗೆ ನಾವಲ್ಲಿ ಓದುವಾಗ ಬೆನ್ಯಾಮೀನರನ್ನು ಸಂಹರಿಸಿದರು ಅಂತ ನಾವು ಇದನ್ನು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 20ನೇ ಅಧ್ಯಾಯ ಅದರಲ್ಲಿ 1ರಿಂದ 48ರವರೆಗೆ ಓದುವಾಗ ಬೆನ್ಯಾಮೀನರನ್ನು ಸಂಹರಿಸಿದರು. ಈ ಬೆನ್ಯಾಮೀನ ಯಾರು? ಯಾಕೋಬನ 12 ಮಕ್ಕಳಲ್ಲಿ 11ನೇ ಮಗುವಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಬೆನ್ಯಾಮೀನರಲ್ಲಿ ಸಂಹರಿಸಿದರು. ಇದು 20ನೇ ಅಧ್ಯಾಯ 1ರಿಂದ ನಾವು 7ರವರೆಗೆ ಓದಿಕೊಳ್ಳೋಣ. 20ನೇ ಅಧ್ಯಾಯ 1ರಿಂದ 7ರವರೆಗೆ. ಇಸ್ರಾಯೇಲರು ಬೆನ್ಯಾಮೀನರನ್ನು ಸಂಹರಿಸಿದ್ದು. ಹೆಡ್ಡಿಂಗ್: ದಾನು ಪಟ್ಟಣದಿಂದ ಬೇರ್ಷೆಬದವರೆಗಿರುವ ಪ್ರಾಂತ್ಯಗಳಲ್ಲಿಯೂ ಗಿಲ್ಯಾದಿನಲ್ಲಿ ಇರುವ ಇಸ್ರಾಯೇಲರು ಏಕ ಮನಸ್ಸಿನಿಂದ ಹೊರಟು ಮಿಚ್ಚಿಗೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ಸಭೆ ನೆರೆದರು. ಆ ದೇವ ಪ್ರಜಾಸಭೆಯಲ್ಲಿ ಎಲ್ಲ ಕುಲಾಧಿಪತಿಗಳು, ಯುದ್ಧ ಸನ್ನದ್ಧರಾದ 4 ಲಕ್ಷ ಕಾಲಾಳುಗಳು ಇದ್ದರು. ಇಸ್ರಾಯೇಲರು ಕೂಡಿಕೊಂಡು ಮಿಚ್ಚಿಗೆ ಬಂದಿದ್ದಾರೆಂಬ ವರ್ತಮಾನವು ಬೆನ್ಯಾಮೀನರಿಗೆ ಮುಟ್ಟಿತು. ಇಸ್ರಾಯೇಲರು ಆ ದುಷ್ಟತನವನ್ನು ಹೇಗೆ ನಡೆಯಿತೆಂದು ತಿಳಿಸಿರಿ ಎಂದು ಕೇಳಲು ಹತಳಾದ ಸ್ತ್ರೀಯ ಗಂಡನಾದ ಆ ಲೇವಿಯನು, ನಾನು ನನ್ನ ಉಪಪತ್ನಿಯ ಸಹಿತವಾಗಿ ಬೆನ್ಯಾಮೀನರ ಊರಾದ ಗಿಬೆಯದಲ್ಲಿ ಒಂದು ರಾತ್ರಿ ಇಳುಕೊಂಡರು. ಆ ಊರಿನ ಜನರು ಅದೇ ರಾತ್ರಿ ನಾನು ಇಳುಕೊಂಡಿದ್ದ ಮನೆಯನ್ನು ಸುತ್ತಿಕೊಂಡು ನನ್ನನ್ನು ಕೊಲ್ಲಬೇಕೆಂದಿದ್ದರು ಮತ್ತು ನನ್ನ ಉಪಪತ್ನಿಯನ್ನು ಬಹಳವಾಗಿ ಭಂಗಪಡಿಸಿದರು. ಆಕೆ ಸತ್ತಳು. ಅವರು ಇಸ್ರಾಯೇಲರಲ್ಲಿ ನಡೆಸಿದ ಇಂತಹ ಕೆಟ್ಟ ಹುಚ್ಚು ಕೆಲಸವು ಎಲ್ಲರಿಗೂ ಗೊತ್ತಾಗಲೆಂದು ನಾನು ಆಕೆಯ ಶವವನ್ನು ತುಂಡು ತುಂಡು ಮಾಡಿ ಇಸ್ರಾಯೇಲರ ಎಲ್ಲ ಪ್ರಾಂತ್ಯಗಳಿಗೆ ಕಳುಹಿಸಿದೆನು. ಇಲ್ಲಿ ಕೂಡಿದ ಎಲ್ಲ ಇಸ್ರಾಯೇಲರೇ, ಈಗ ನಿಮ್ಮ ಆಲೋಚನೆ ಅಭಿಪ್ರಾಯಗಳನ್ನು ಹೇಳಿರಿ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ದೇವರಲ್ಲಿ ವಿರುದ್ಧವಾಗಿ ನಡೆದಾಗ ಈ ಯಾಕೋಬನ 11ನೇ ಮಗವಾದಂತ ಇವನು ಇಸ್ರಾಯೇಲನು ಅಲ್ಲ ಬೆನ್ಯಾಮೀನನು ಅಲ್ಲಿ ಏನ್ ಮಾಡ್ದ? ಅಲ್ಲಿ ಅವನನ್ನ ಸಂಹರಿಸಿದರು, ವಿರೋಧಿಗಳ ಕೈಗೆ ಒಪ್ಪಿಸಿದರು. ಹಾಗೆ ನಾನಾ ರೀತಿಯಲ್ಲಿ ಅಲ್ಲಿ ಏನಾಯ್ತು, ಕಡೆಗೆ ಅವರು ಶಿಕ್ಷೆಗೆ ಒಳಗಾದರು, ಕೊಲೆ ಆಗುವಂತ ಸಂದರ್ಭ ಕೂಡ ಬಂತು. ಹಾಗೆ ಇದರ ಅರ್ಥ, ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಯಾವ ರೀತಿ ನಾವು ಕೆಟ್ಟವರ ಸವಾಸಕ್ಕೆ ಹೋಗಿ ಕೆಟ್ಟವರಿಂದ ಶಿಕ್ಷೆಯನ್ನ ಅನುಭವಿಸ್ತೇವೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 8ರಿಂದ 11ರವರೆಗೆ ತಿಳಿದುಕೊಳ್ಳೋಣ. ಈಗ ಇದನ್ನು ಕೇಳಿ ಜನರು ಏಕ ಮನಸ್ಸಿನಿಂದ, ನಮ್ಮಲ್ಲಿ ಯಾವನೂ ಈ ಗುಡಾರಕ್ಕೆ ಹೋಗಬಾರದು, ತನ್ನ ಮನೆಗೆ ತಿರುಗಕೂಡದು, ನಾವು ಚೀಟು ಹಾಕೋಣ, ಅದು ಬಿದ್ದ ಪ್ರಕಾರವೇ ಗಿಬೆಯದವರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋಗೋಣ. ಇಸ್ರಾಯೇಲರ ಕುಲಗಳಲ್ಲಿ 100ಕ್ಕೆ 10, 1000ಕ್ಕೆ 100, 10,000ಕ್ಕೆ 1000 ಈ ಪ್ರಕಾರ ಜನರನ್ನು ಆರಿಸಿಕೊಂಡು ಅವರನ್ನು ಆಹಾರ ತರುವುದಕ್ಕಾಗಿ ಕಳಿಸೋಣ. ಅವರು ಬಂದ ಮೇಲೆ ಬೆನ್ಯಾಮೀನರಾದ ಗಿಬೆಯದವರು ಇಸ್ರಾಯೇಲರಲ್ಲಿ ನಡೆಸಿದ ದುಷ್ಕರ್ಮಕ್ಕಾಗಿ ಅವರಿಗೆ ದಂಡನೆ ಮಾಡೋಣ ಅಂದುಕೊಂಡರು. ಹೀಗೆ ಅವರೆಲ್ಲರೂ ಏಕ ಮನಸ್ಸಿನಿಂದ ಪಟ್ಟಣಕ್ಕೆ ವಿರೋಧವಾಗಿ ಕೂಡಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಮತ್ತೆ ಇಸ್ರಾಯೇಲರು ಏನ್ ಮಾಡ್ತಾರೆ, ಅಲ್ಲಿ ಒಂದು ತಂಡ ಮಾಡಿಕೊಂಡು ನಾವು 100ಕ್ಕೆ 10, 1000ಕ್ಕೆ 100, 10,000ಕ್ಕೆ 1000 ಈ ಜನರಾಗಿ ತಂಡವನ್ನಾಗಿ ಮಾಡಿ ನಾವು ಆಹಾರವನ್ನೆಲ್ಲ ತಯಾರು ಮಾಡಿ ಇಟ್ಟುಕೊಂಡು
ಅವರ ಮೇಲೆ ಯುದ್ಧಕ್ಕೆ ಹೋಗೋಣ ಎಂಬುದಾಗಿ ಇವರು ತೀರ್ಮಾನವನ್ನ ಮಾಡ್ತಾ ಇದ್ದಾರೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿಂದ 12ರಿಂದ 48ರವರೆಗೆ ಕೂಡ ನಾವು ಅಲ್ಲಿ ಓದುವಾಗ ಇದೇ ವಿಷಯಗಳನ್ನ ನಾವು ಕಾಣಬಹುದು. ಅದರಲ್ಲಿ ಈಗ 12ನೇ ಒಂದು ವಚನವನ್ನ ಓದಿಕೊಳ್ಳೋಣ. ಅವರು ಬೆನ್ಯಾಮೀನರ ಸಮಸ್ತ ಕುಲಸ್ಥರ ಬಳಿಗೆ ದೂತರನ್ನು ಕಳುಹಿಸಿ ಅವರಿಗೆ ನಿಮ್ಮಲ್ಲಿ ನಡೆದ ದುಷ್ಕರ್ಮ ಎಂಥದ್ದು ಅಂತೇಳಿ ಎಂಥದ್ದು, ಈಗ ಗಿಬೆಯ ಊರಲ್ಲಿ ಇರುವ ಆ ನೀಚರನ್ನು ನಮಗೆ ಒಪ್ಪಿಸು ಎಂದು ಅಲ್ಲಿ ಒಂದು ಮಾತನ್ನ ಆಡ್ತಾ ಇದ್ದಾರೆ. ಯಾರು? ವಿರೋಧಿಗಳಿಗೆ. ನೀವು ಮಾಡಿದಂತ ಕಾರ್ಯ ಒಂದು ಏನು, ಈಗ ನಮಗೆ ಅವರನ್ನ ನೀವು ಒಪ್ಪಿಸಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅವರನ್ನು ಕೊಂದು ಇಸ್ರಾಯೇಲರ ಮಧ್ಯೆಯಿಂದ ಇಂಥ ದುಷ್ಟತ್ವವನ್ನು ತೆಗೆದುಹಾಕುತ್ತೇವೆ ಎಂದು ಹೇಳಿಸಿದರು. ಆದರೆ ಬೆನ್ಯಾಮೀನರು ತಮ್ಮ ಬಂಧುಗಳ ಮಾತಿಗೆ ಕಿವಿಗೊಡದೆ ತಮ್ಮ ಎಲ್ಲ ಊರುಗಳಿಂದ ಗಿಬೆಯಕ್ಕೆ ಬಂದು ಇಸ್ರಾಯೇಲರ ಸಂಗಡ ಯುದ್ಧಕ್ಕೆ ನಿಂತರು. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಅವರಲ್ಲಿ ಬಂದು ನಾವು ಇಂಥ ಒಂದು ಕೆಟ್ಟ ಕೆಲಸ ಮಾಡಿದರೂ ನಮ್ಮ ಮಧ್ಯದಲ್ಲಿ ಇರಬಾರದು, ಅವರನ್ನು ಕೊಂದು ಹಾಕ್ತೇವೆ ಅಂತೇಳಿ ತೀರ್ಮಾನವನ್ನ ಮಾಡಿದರು. ಯಾರು? ಇಸ್ರಾಯೇಲರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗಿದ್ರೆ ಅರ್ಥ, ಇವತ್ತು ದೇವರು ಆರಿಸಿಕೊಂಡ ಜನಗಳು ಇವತ್ತು ಒಂದು ಸಭೆ ಇರಬಹುದು. ಆ ಒಂದು ಸಭೆಯಲ್ಲಿ ಕೂಡ ಉದಾಹರಣೆಗೆ ಒಂದೇ ಸಭೆ ಇದ್ದಾಗ ಅಲ್ಲಿ ಯಾರಾದ್ರೂ ಒಂದೇ ಕುಟುಂಬದವರು ಆದಾಗ ಅಲ್ಲಿ ತೊಂದರೆ ಮಾಡಿದ್ರೆ ಎಲ್ರಿಗೂ ಒಂದು ತೊಂದರೆ ಬರ್ತದೆ, ಶಿಕ್ಷೆಗೆ ಒಳಗಾಗ್ತಾರೆ. ಈ ಒಂದು ಮನೆಯಲ್ಲಿ ಕೂಡ ದೇವರ ದರ್ಶನವಾದ ಮೇಲೆ, ದೇವರ ಬಳಿಗೆ ಬಂದ ಮೇಲೆ ಅದರಲ್ಲಿ ಒಬ್ಬ ದೇವರಿಗೆ ನೀಚ ಕಾರ್ಯಕ್ಕೆ ವಿರುದ್ಧವಾಗಿ 10 ದಶಾಜ್ಞೆಗಳಿಗೆ ವಿರುದ್ಧವಾಗಿ ಹೋದ್ರೆ ಅಲ್ಲಿ ಬಹಳ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ ಅಂತ ಇದರ ಅರ್ಥವಾಗಿದೆ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಈಗ 21ನೇ ವಚನವನ್ನ ಓದಿಕೊಳ್ಳೋಣ. ಆ ದಿನದಲ್ಲಿ ಬೆನ್ಯಾಮೀನರು ಗಿಬೆಯಿಂದ ಹೊರಗೆ ಬಂದು ಇಸ್ರಾಯೇಲರನ್ನು 22,000 ಜನರನ್ನು ನೆಲಕ್ಕುರುಳಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಏನ್ ಮಾಡಿದ್ರು? ವಿರೋಧ ಬಂದಕ್ಕೆ ಮತ್ತೆ ಇಲ್ಲಿ ಬೆನ್ಯಾಮೀನರನ್ನು ಅವರು ಏನ್ ಮಾಡಿದ್ರು? 22,000 ಮಂದಿಯನ್ನ ಉರುಳಿಸಿದರು. ದೇವರಿಂದ ಆದುಕೊಂಡವರು ಇಸ್ರಾಯೇಲರು. ದೇವರಿಂದ ನಾವು ಆದುಕೊಂಡಿದ್ದೇವೆ ಅಂತ ಹೇಳಿ ಪ್ರಯೋಜನವಿಲ್ಲ. ಈ ಹೊಡೆದಾಟ, ಬಡದಾಟಗಳು, ಕೊಲೆಗಳು, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವುದೆಂತಕ್ಕೆ? ದೇವರ ದರ್ಶನವಾದ ಮೇಲೆ, ದೇವರಿಂದ ಸಹಾಯವನ್ನು ಪಡೆದು ಪುನಃ ಈ ಪ್ರಾಪಂಚಿಕ ಕಡೆಗೆ ವಿಗ್ರಹಾಧನೆ, ಮಾಟ, ಮಾಯ, ಮಂತ್ರ ಅಥವಾ 10 ದಶಾಜ್ಞೆಗಳಿಗೂ ಎಲ್ಲ ವಾಕ್ಯಗಳಿಗೂ ವಿರೋಧವಾಗಿ ಹೋದಾಗ ಶಿಕ್ಷೆಯನ್ನ ವಿರೋಧಿಗಳ ಕೈಯಿಂದ ಒಪ್ಪಿಸಲೇಬೇಕು. ಅವರವರ ಒಳಗೆ ಕಲಹಗಳು ಉಂಟಾಗ್ತವೆ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 25ನೇ ವಚನವನ್ನ ಓದಿಕೊಳ್ಳೋಣ. ಬೆನ್ಯಾಮೀನರು 2ನೆಯ ದಿನದಲ್ಲಿಯೂ ಗಿಬೆಯದಿಂದ ಹೊರಗೆ ಬಂದು ಇಸ್ರಾಯೇಲರಲ್ಲಿ 18,000 ಮಂದಿಯನ್ನು ಯುದ್ಧವೀರರು ನೆಲಕ್ಕೆ ಉರುಳಿಸಿದರು. 1ನೇ ದಿವಸ ಏನಾಯ್ತು? ಅಲ್ಲಿ 22,000 ಜನ. 2ನೇ ದಿವಸ ಅಲ್ಲಿ ಏನಾಯ್ತು? 18,000 ಜನರನ್ನ ಇಸ್ರಾಯೇಲರನ್ನ ಬೆನ್ಯಾಮೀನರು ನೆಲಕ್ಕೆ ಉರುಳಿಸಿದರು. ಅಲ್ಲಿ ಗೆಲುವೇ ಇಲ್ಲ, ಕಾರಣ ದೇವರ ಕೋಪವಾಗಿದೆ. ಹಾಗೆ 28ರಿಂದ 31ರವರೆಗೆ ಓದಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆರೋನನ ಮೊಮ್ಮಗನು ಎಲ್ಲಾಜಾರನ ಮಗನು ಆದ ಫಿನೆಹಾಸನು ಯಾಜಕ ಸೇವೆ ಮಾಡುತ್ತಿದ್ದನು. ಹೀಗಿರುವುದರಿಂದ ಇಸ್ರಾಯೇಲರು ನಾವು ನಮ್ಮ ಬಂಧುಗಳಾದ ಬೆನ್ಯಾಮೀನರೊಡನೆ ಯುದ್ಧಕ್ಕೆ ಹೋಗಬೇಕೋ ಬೇಡವೋ ಎಂದು ಯೆಹೋವನನ್ನು ಕೇಳಿದರು. ಆತನು ಅವರಿಗೆ, ಹೋಗಿರಿ, ನಾಳೆ ಅವರನ್ನು ನಿಮ್ಮ ಕೈಗೆ ಒಪ್ಪಿಸುವೆನು ಅಂದನು. ಆಗ ನೋಡಿ, ಆರೋನನ ಮಗ ಇವರು ಯಾಜಕರು ಏನ್ ಮಾಡಿದ್ರು? ದೇವರಲ್ಲಿ ಮೊರೆ ಇಟ್ಟು, ನಮ್ಮ ಕುಲದವನಪ್ಪ ಬೆನ್ಯಾಮೀನರು, ನಾವು ಅವರೊಡನೆ ಯುದ್ಧಕ್ಕೆ ಹೋಗ್ಬೇಕಾ ಬೇಡವಾ ಅಂತ ಕೇಳಿದಾಗ ದೇವ್ರು ಏನ್ ಹೇಳ್ತಾರೆ? ಹೋಗಿರಿ, ಅಂದ್ರೆ ಶತ್ರುಗಳನ್ನ ಸದೆ ಬಡಿಯಿರಿ ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು ದೇವರ ಕಾರ್ಯ. ದೇವರಿಗೆ ವಿರುದ್ಧವಾಗಿ ಹೋದಾಗ ಯಾವ ರೀತಿ ಶಿಕ್ಷೆ ತಮ್ಮೊಳಗೆ ಇತರರಿಂದ ಬರುತ್ತದೆ ಎಂಬುದಾಗಿ ಅಲ್ಲಿ ಗೊತ್ತಿಲ್ಲ. 31ನೇ ವಚನ ಓದುವಾಗ, ತಾವು ಮೊದಲು ನಿಂತ ಸ್ಥಳದಿಂದ ಓಡತೊಡಗಿದರು. ಬಾಲ್ತಾಮರಿಗೆ ಮುಟ್ಟಿದ ಕೂಡಲೇ ಅಲ್ಲಿ ನಿಂತು ತಿರುಗಿ ಯುದ್ಧವನ್ನು ಪ್ರಾರಂಭಿಸಿದರು. ಅಷ್ಟರಲ್ಲಿ ಹೊಂಚಿ ನೋಡುತ್ತಿದ್ದವರು ತಾವು ಅಡಗಿಕೊಂಡಿದ್ದ ಗಿಬೆಯದ ಮೈದಾನದಿಂದ ಎದ್ದು ಪಟ್ಟಣದ ಮುಂದೆ ಬಂದರು. ಅವರು ಸುಮಾರು 10,000 ಮಂದಿ ಯುದ್ಧವೀರರು. ಯುದ್ಧವು ಬಹು ಘೋರವಾಯಿತು. ತಮಗೆ ಅಪಾಯವು ಒದಗಿ ಬಂದೆಡೆ ಎಂಬುದು ಬೆನ್ಯಾಮೀನರಿಗೆ ಇನ್ನೂ ಗೊತ್ತಾಗಲಿಲ್ಲ. ಯೆಹೋವನು ಇಸ್ರಾಯೇಲರಿಗೆ ಜಯ ಕೊಟ್ಟಿದ್ದರಿಂದ ಅವರು ಆ ದಿನದಲ್ಲಿ 25,100 ಮಂದಿಯನ್ನು ಬೆನ್ಯಾಮೀನರ ಭಟರನ್ನು ಹತ ಮಾಡಿದರು. ತಾವು ಸೋತು ಹೋದೆವೆಂದು ಬೆನ್ಯಾಮೀನರಿಗೆ ಆಗ ತಿಳಿಯಿತು. ಅಲ್ಲಿ ನೋಡಿ, ಕಡೆಗೂ ದೇವರ ಪರವಾಗಿ, ಇಸ್ರಾಯೇಲರ ಪರವಾಗಿ ದೇವರು ಏನ್ ಮಾಡ್ತಾ ಇದ್ದಾರೆ?
ಇಲ್ಲಿ ಬೆನ್ಯಾಮೀನರ ಸಂಗಡ ಮತ್ತೆ ಯುದ್ಧಕ್ಕೆ ಹೋಗ್ತಾರೆ. ಅಲ್ಲಿವರೆಗೆ ಇವರು ಅವರನ್ನ ಸದೆಬಡಿದ್ರು. ಕಡೆಗೆ ದೇವರು ಅವರು ಯಾವಾಗ ಪಶ್ಚಾತ್ತಾಪ ಪಟ್ರೋ ಅಲ್ಲಿಂದ ಈ ಇಸ್ರೇಲರ ಪರವಾಗಿ, ಅಂದರೆ ಸೋತು ಹೋದವರ ಪರವಾಗಿ ದೇವರು ನಿಂತುಕೊಂಡು ಈ ಮೊದಲು ಯಾರು ಗೆದ್ರು ಅವರ ಪರವಾಗಿ ಯುದ್ಧ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದರ ಅರ್ಥ ಏನಪ್ಪಾ ಅಂದ್ರೆ, ನಾವು ಒಂದ್ಸಲ ಮಾಡಿದ ತಪ್ಪಿಗೆ ನಾನಾ ರೀತಿ ಇತರ ವಿರೋಧಿಗಳ ಕೈಯಿಂದಲೂ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆಗಲಿ ಸೋತು 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 ಹೋದಾಗ, ಸುಣ್ಣ ಆದಾಗ ಖಂಡಿತವಾಗಿ ದೇವರು ಈ ಸೋತವರ ಪರವಾಗಿ ಅವರು ಒಂದು ವೇಳೆ ತಿಳ್ಕೊಂಡು ಪಶ್ಚಾತ್ತಾಪ ಪಡುವುದಾದರೆ, ದೇವರಲ್ಲಿ ಮೊರೆ ಇಡುವುದಾದರೆ, ದೇವರು ಇವರ ಪರವಾಗಿ ನಿಂತು ಮತ್ತೆ ಅವರಿಗೆ ಯಾರು ಆ ವಿರೋಧಿಗಳನ್ನು ದಯಿಸಿ ಬಿಡ್ತಾರೆ ಅಂತ ಇದರ ಅರ್ಥವಾಗಿದೆ. ಆದ್ದರಿಂದ ನಾವು ಬಹಳ ಎಚ್ಚರವಾಗಿರಬೇಕು. ದೇವರ ದರ್ಶನವಾದ ಮೇಲೆ ಯಾವುದೇ ಕಾರಣಕ್ಕೂ ನಾವು ದೇವರ ಮಾತಿಗೆ ವಿಧೇಯರಾಗಬಾರದು. 10 ದಶಾಜ್ಞೆಗಳಿಗೆ ಅದನ್ನೇ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ 10 ದಶಾಜ್ಞೆಗಳನ್ನು ಬಹಳ ಜನ ಇದನ್ನು ಹಿಂದೆ ಹೇಳಿದ್ದೇವೆ, ಇದನ್ನು ತಳ್ಳಿ ಬಿಟ್ಟಿದ್ದಾರೆ. ನಾವು ತಳ್ಳಿ ಬಿಡಬಾರದು. ಈ 10 ದಶಾಜ್ಞೆಗಳು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಲ್ಲ, ಬದಲಾಗಿ ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಇದು ಅಪೊಸ್ತಲನಾದ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ ಈ ವಿಷಯವನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅದಕ್ಕೆ ಇಸ್ರೇಲರನ್ನ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಅಲ್ಲಿ ನಡ್ಕೊಂಡು ಬಂದಾಗೆ ಮಾಡೋದು ಬೇಡ, ಅವರು ಇನ್ನು ಮುಂದೆ ಈ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳಿ ಸೀನಾಯಿ ಬೆಟ್ಟದಲ್ಲಿ 2 ಕಲ್ಲುಗಳಲ್ಲಿ ದಶಾಜ್ಞೆಗಳನ್ನ ಬರೆದುಕೊಟ್ಟಿದ್ದು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರೆ ಈಗ ಕಲ್ಲು ಇಲ್ಲ, ಅದನ್ನು ಅದು ಒಡೆದು ಹೋಯಿತು, ಆಯ್ತು. ಈಗ ಯಾರ ಹೃದಯದಲ್ಲಿ ದೇವರು ಯಾರನ್ನ ಆರಿಸಿಕೊಳ್ತಾರೋ ಅವರ ಹೃದಯದಲ್ಲಿ, ಅವರ ಮನಸ್ಸಿನಲ್ಲಿಯೂ 10 ದಶಾಜ್ಞೆಗಳು ಇರುತ್ತವೆ. ಅವರು ಅದರ ಪರವಾಗಿ ಮಾತನಾಡ್ತಾರೆ. ಇದು ಯೆರೆಮೀಯ 31, 31ರಿಂದ 34, ಇಬ್ರಿಯರಿಗೆ 8, 8ರಿಂದ 12, ಇಬ್ರಿಯ 10, 16 ಓದುವಾಗ ದೇವರು ಆದುಕೊಂಡವರ, ದೇವರಿಂದ ಆಯ್ಕೆಯಾದವರ ಮನಸ್ಸಿನಲ್ಲಿ, ಹೃದಯದಲ್ಲಿ 10 ದಶಾಜ್ಞೆಗಳು ಇರುತ್ತವೆ. ಅವರು ಎಲ್ಲಿ ಹೋದ್ರು ಅದರ ಪರವಾಗಿಯೇ ಮಾತನಾಡ್ತಾರೆ, ಅದನ್ನೇ ತಿಳಿಸುವವರಾಗಿದ್ದಾರೆ. ಎಲ್ಲರಿಗೂ ಇದು ಬೇಡವಾಗಿದೆ. ಆದ್ರಿಂದ ದೇವರ ಆಜ್ಞೆಗಳನ್ನ ಕೈಗೊಂಡು ನಾವು ನಡೆಯಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 21ನೇ ಅಧ್ಯಾಯ 21ರಿಂದ 23 ಇಲ್ಲಿ ನೋಡುವಾಗ, ಹತರಾಗದೆ ಉಳಿದ ಬೆನ್ಯಾಮೀನರಿಗೆ ಹೆಂಡತಿಯನ್ನು ದೊರಕಿಸಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಅನೇಕರ ಹೆಂಡತಿಯರನ್ನು ಕೂಡ ಅಲ್ಲಿ ಸಂಹಾರ ಬಡಿದ್ರು ಇಸ್ರೇಲರು, ಈ ಬೆನ್ಯಾಮೀನರ ಕುಲರನ್ನ. ಅವರು ಮೊದಲು ಗೆದ್ರು, ಕಡೆಗೆ ದೇವರು ಇಸ್ರೇಲರ ಪರವಾಗಿ ನಿಂತು ಅವರೊಂದಿಗೆ ಸೇರಿ ಯುದ್ಧ ಮಾಡಿದ್ರು. ಬೆನ್ಯಾಮೀನರ ಒಂದು ಸಂಗಡವು ಅಲ್ಲಿ ಯುದ್ಧ ವೀರರು ಸಂಪೂರ್ಣ ಹತವಾದರು, ಇವರ ಜನರು. ಆಗ ಅಂತವರಿಗೆ ಅಲ್ಲಿ ಹೆಂಡತಿಗಳು ಇರಲಿಲ್ಲ. ಕಡೆಗೆ ಹೆಂಡತಿ ಇಲ್ಲದವರಿಗೆ ದೇವರೇ ಹೆಂಡತಿಯನ್ನು ಒದಗಿಸಿಕೊಟ್ಟರು ಎಂಬುದಾಗಿ ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 1ರಿಂದ 23ರವರೆಗೆ ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ಕಾಣ್ತದೆ. ಇದು ಕೂಡ ದೇವರ ಒಂದು ಪ್ರೀತಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರ ಪ್ರೀತಿಯಲ್ಲಿ ದೇವರು ಯಾರನ್ನ ನಡೆಸ್ತಾರೋ, ಯಾರು ಗಂಡ ಹೆಂಡತಿಯನ್ನಾಗಿ ಜೀವಿಸಬೇಕೋ ಅಂತವರಿಗೆ, ಒಂದು ವೇಳೆ ಹೆಂಡತಿಯರು ಇಲ್ಲದಿದ್ದರೆ, ಮದುವೆ ಆಗ್ಲಿಕ್ಕೆ ಹುಡುಗಿಯರು ಸುತ್ತದಿದ್ರೆ, ಹಿರಿಯರ ಸಮ್ಮುಖದಲ್ಲಿ ಅಂತವರಿಗೆ ದೇವರೇ ಹುಡುಗಿಯರನ್ನು ಒಪ್ಪಿಸಿಕೊಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಹಿರಿಯರ ದೇವರು ಆದುಕೊಂಡವರು ದೇವರೊಂದಿಗೆ ಜೀವಿಸುವಾಗ ಹಿರಿಯರ ಸಮ್ಮುಖದಲ್ಲಿ ಯಾರು ಮದುವೆ ಆಗ್ತಾರೋ ದೇವರ ಆಜ್ಞೆಗಳ ಪ್ರಕಾರ ಅಂತ ಹುಡುಗಿಯರನ್ನು ದೇವರೇ ಒದಗಿಸಿ ಕೊಡುವುದೆಂಬುದಾಗಿ ನಾವು ಈ ವಚನದ ಮೂಲಕ ಇದನ್ನ ತಿಳಿದುಕೊಳ್ಳಬಹುದು. ಇದರಲ್ಲಿ ಈಗ ನಾವು 14ನೇ ಒಂದು ವಚನವನ್ನ ಓದಿಕೊಳ್ಳೋಣ. ಮೊದಲೇ ಹಿರಿಯ 14ನೇ ವಚನ, ಇಸ್ರಾಯೇಲರು ತಾವು ಯೂಬೇಸ್ ಗಿಲ್ಯಾದಿನಿಂದ ಉಳಿಸಿ ತಂದ ಕನ್ಯೆಯರನ್ನು ಅವರಿಗೆ ಮದುವೆ ಮಾಡಿ ಕೊಟ್ಟರು, ಅವರು ಸಾಲಲಿಲ್ಲ. ನಮಗೆ ಸ್ತೋತ್ರವಾಗಲಿ. ಅಲ್ಲಿ ಇವತ್ತು ವಿರೋಧಿಗಳನ್ನು ಸದೆ ಬಡಿದರೂ ಕೂಡ ಅವರಲ್ಲಿ ಕೆಲವರು ಮದುವೆಯಾಗದ ಕನ್ಯೆಯರನ್ನ ದೇವರು ಉಳಿಸಿಕೊಳ್ಳುತ್ತಾರೆ ವಿರೋಧಿಗಳ ಕೈಯಿಂದ. ಅವರಿಗಾಗ ಏನಾಗ್ತದೆ, ಗಂಡ ಬೇಕು, ಅವ್ರ ಮಕ್ಕಳಾಗಬೇಕು, ಸಂಸಾರ ಆಗಬೇಕು, ಅಂತವರ ಮೇಲೆ ಕೂಡ ದೇವರಿಗೆ ಕರುಣೆ ಇರ್ತದೆ. ಆಗ ಅಂತವರು ದೇವರು ಆದುಕೊಂಡವರಲ್ಲಿ ಹುಡುಗರಿಗೆ ಹುಡುಗಿಯರನ್ನ ಮದುವೆ ಮಾಡಿಸುವವರು ಕೂಡ ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವುದೇ ಕಾರಣಕ್ಕೂ ವಿರೋಧವಾಗಬಾರದು.
ವಿರೋಧವಾದರೆ ದೇವರ ದರ್ಶನವಾದ ಮೇಲೆ, ದೇವರಿಂದ ಸಹಾಯ ಪಡೆದ ಮೇಲೆ ಖಂಡಿತ ದೇವರ ವಾಕ್ಯಗಳಿಗೆ ವಿರೋಧವಾಗಿ ನಡೆದ್ರೆ ಬಹಳ ಶಿಕ್ಷೆ ಅನುಭವಿಸಬೇಕಾಗ್ತದೆ. ಇದನ್ನು ಇವತ್ತು ಅನೇಕ ಕಡೆಗೆ ನನ್ನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಅವರ ತಪ್ಪು ಅವರಿಗೆ ಅರ್ಥವಾಗ್ತಾ ಇಲ್ಲ. ಕಡೆಗೆ ಸಂಪೂರ್ಣವಾಗಿ 10 ದಶಾಜ್ಞೆಗಳನ್ನು ವಾಕ್ಯಗಳನ್ನು ಬಿಡಿ ಬಿಡಿಯಾಗಿ ಖಂಡಿತವಾಗಿ ತಿಳಿಸಿದಾಗಲೇ ಅವರಿಗೆ ಅರ್ಥವಾಗುವುದು. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ಸರಿಯಾಗಿ ನನ್ನ ಸಹೋದರ ಸಹೋದರಿಯರೇ, ದೇವರ ದರ್ಶನವಾದ ಮೇಲೆ ಸತ್ಯ ಸುವಾರ್ತೆಯನ್ನ ಖಂಡಿತವಾಗಿ ಯಾರು ತಿಳಿಸ್ತಾರೋ, ಯಾವುದೇ ಮುಲ ಗೆಲ್ಲದೆ ಹಿಂದು ಮುಂದೆ ನೋಡದೆ ಅಂಥವರೊಂದಿಗೆ ಸರಿಯಾಗಿ ದೇವರ ವಿಷಯವನ್ನ ನಾವು ತಿಳಿದುಕೊಳ್ಳಬೇಕಾಗಿದೆ. ಅಂಥವರೊಂದಿಗೆ ನಾವು ಉಪದೇಶವನ್ನ ಪಡೆದುಕೊಳ್ಳಬೇಕಾಗಿದೆ ಎಂಬುದಾಗಿ ಅಪೊಸ್ತಲನಾದ ಪೌಲರು ಕೂಡ ಇದನ್ನೇ ತಿಳಿಸಿದ್ದಾರೆ. ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಬೇಕು. ಸತ್ಯ ಸುವಾರ್ತಿಕರ ಅವರೊಂದಿಗೆ ಮಾತ್ರ ನಾವು ಉಪದೇಶವನ್ನ ಹಂಚಿಕೊಳ್ಳಬೇಕಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನ ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಒಂದು ವೇಳೆ ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ, ತಿಳಿದುಕೊಳ್ಳಲು ಜ್ಞಾನವಿಲ್ಲ ಇದ್ದರೆ, ಯಾಕೋಬ 1:5-8 ಯಾಕೋಬನ ಮೂಲಕ ನೀವು ತಿಳಿಸಿದ ಪ್ರಕಾರ ವಿಶೇಷವಾದ ಜ್ಞಾನವನ್ನ ಅವರಿಗೆ ಕೊಟ್ಟು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನ ಹೊಂದಿ ಇತರರಿಗೂ ಅವರು ಸರಿಯಾದ ವಾಕ್ಯಗಳನ್ನ ತಿಳಿಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಅದಕ್ಕೆ ಅವರಿಗೆ ಬೇಕಾದ ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರ ಮಕ್ಕಳಿಗೆ ವಿದ್ಯೆ, ಬುದ್ಧಿ, ಆರೋಗ್ಯ, ಶಾಂತಿ, ಸಮಾಧಾನ ಕೊಟ್ಟು ನಿಮ್ಮ ಕೃಪೆಯಿಂದಲೇ ಅವರನ್ನು ಹೇರಳವಾಗಿ ನಡೆಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳ